ಶ್ರೀ ಪ್ರಭುರೆಡ್ಡಿ ಅವರೇ, ತಹಶೀಲ್ದಾರ್ ಆಗಿರುವಂಥ ಸಹೋದರಿ ಶ್ರೀಮತಿ ಧನಶ್ರೀ ಅವರೇ, ಹಾಗೆ ನೌಕರ ಸಂಘದ ಅಧ್ಯಕ್ಷರಾದಂಥ ಶಿವಶಂಕರಯ್ಯ ಸ್ವಾಮಿ ಅವರೇ, ಶ್ರೀಯುತ ತಾಲೂಕಾ ಪ್ರೈಮರಿ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಬಸವರಾಜ್ ಅವರೇ, ಶಿವಸ್ವಾಮಿ ಇಬ್ಬಳ್ಳಿ ಅವರೇ, ನಾಗೇಶ್ವರ ಮಾಲಿ ಪಾಟೀಲ್ ಅವರೇ, ಅಕ್ಷರ ದಾಸೋಹದ ಉಮಾಪತಿ ರಾಜು ಅವರೇ, ಶಂಕರಲಿಂಗಪ್ಪ ಅವರೇ, ಆತ್ಮೀಯ ಎಲ್ಲ ಗಣ್ಯಮಾನ್ಯರೇ, ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ, ಹಾಗೆ ಗುರುವೃಂದ, ಗುರುಗಳು ಮತ್ತು ಗುರುಮಾತೆಯರು ಈರುವರೆಗೂ ಕೂಡ ಶಿಕ್ಷಕರ ದಿನಾಚರಣೆಯ ಆರ್ಥಿಕವಾದಂಥ ಶುಭಾಶಯಗಳನ್ನು ಕೋರುತ್ತಾ ಸರ್ವರಿಗೂ ಶರಣಾರ್ಥಿಗಳು. ಮಾಧ್ಯಮದ ಮಿತ್ರರಿಗೂ ಕೂಡ ವಂದನೆಗಳನ್ನು ಹೇಳ್ತಾ, ಇಲ್ಲಿವರೆಗೆ ಸಾಕಷ್ಟು ಗುರು ಅಂದರೆ ಹೇಗಿರಬೇಕನ್ನುವಂಥ ಚಿಂತನೆಗಳು ಬಂದಿವೆ ಮತ್ತು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪೂರ್ಣ ಪ್ರಮಾಣದ ಭಾವನಾತ್ಮಕವಾಗಿ ತಮ್ಮ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಭಾಳ ಹುರುಪಿನಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದ್ರೆ ಮೊದಲಿಗೆ ಅವರು ಶಿಕ್ಷಕರಿದ್ರಲ್ಲ, ಅದಕ್ಕೆ ಹುರುಪು ಅವರನ್ನು ಈ ರೀತಿ ಮಾಡಿಸಿದೆ ಅಂತ ನನಗನ್ಸುತ್ತೆ. ಯಾಕಂದರೆ ಅಧಿಕಾರಿಗಳಂದರೆ ಒಂದು ರೀತಿ ಬೇರೆ ಇರ್ತಾರೆ. ಈ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವರೆಲ್ಲರೂ ಪ್ರೈಮರಿ ಶಾಲೆ ಶಿಕ್ಷಕರಿದ್ದಾರೆ. ಹಂಗೆ ಇವರು ಹೈಸ್ಕೂಲು ಬೇರೆ ಬೇರೆ ವೃತ್ತಿಯಲ್ಲಿ ಮಾಡ್ತಾ ಈಗ BO ಆಗಿರೋದ್ರಿಂದ ಶಿಕ್ಷಕರ ಕೊರತೆಗಳೇನು ಮತ್ತು ಅವರ ಏನು ಸಮಾಜಕ್ಕೆ ಕೊಡಬೇಕನ್ನುವಂಥದ್ದನ್ನು ಭಾಳ ಮನದಟ್ಟಾದಂಥ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಏನು ಹೇಳೋದಪ್ಪ, ಹೇಳೋಕ್ಕೇನಿದೆ, ಶುಭಾಶಯಗಳನ್ನು ಕೋರಿದ್ದೇನೆ. ಆತ್ಮೀಯ ಗುರುವೃಂದದಲ್ಲಿ ವಿನಂತಿ ಮಾಡೋದು ಏನಪ್ಪ ಅಂದರೆ, ಶಾಲೆ ನಮ್ಮ ಬದುಕಿನ ಒಂದು ದೊಡ್ಡದಾದಂಥ ಮೈಲಿಗಲ್ಲು. ನಾವೆಲ್ಲರೂ ಶಿಕ್ಷಕರಾಗಬೇಕಂತಲೇ ಓದಿದವು, ಶಿಕ್ಷಕರ ವೃತ್ತಿಗೆ ಬಂದವರು. ಬಂದ ಮೇಲೆ ಅದನ್ನು ಭಾಳ ಗೌರವಪೂರ್ವಕವಾದಂಥ ತೃಪ್ತ ಭಾವದಿಂದ ಅದನ್ನು ನಿಭಾಯಿಸಬೇಕು. ಅದನ್ನು ನಿಭಾಯಿಸಲಿಲ್ಲ ಅಂದ್ರೆ ರಿಟೈರ್ಡ್ ಆದಮೇಲೆ ಏನು ಅನಿಸುತ್ತೆ, ಅವಾಗ ಚಲೋ ಮಾಡ್ಬೇಕಿತ್ತು ನೋಡಂತ ಅನಿಸುತ್ತೆ.